ಶುಭೋದಯ ಸ್ನೇಹಿತರೆ. ಇದು ಸೋಮವಾರ ಬೆಳಗ್ಗೆದ ಲಾಗ್ ನೋಡ್ರಿ. ಸೋಮವಾರ ನಾಷ್ಟಕ್ಕೆ ಏನು ಮಾಡಿದ್ದೆಪ್ಪ, ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ಮತ್ತು ಕಾವೇರಿಗೆ ನಿನ್ನೆ ರಜೆ ಮಾಡಿದ್ಲು, ಇವತ್ತು ಡ್ಯೂಟಿಗೆ ಹೊಂಟಾಳ, ರೆಡಿ ಆಗ್ಯಾಳಕ್ಕೆ. ಎಲ್ಲರಿಗೂ ದೋಸೆ ಹಾಕ್ಕೊಡಕತ್ತೀನಿ. ನಮ್ಮ ಭೂಮಿಕಾ ಎಲ್ಲರಿಗೂ ಸರ್ವ್ ಮಾಡಕತ್ತಾಳ ನೋಡ್ರಿ. ಇವತ್ತು ಏನೈತಿ, ಡ್ಯೂಟಿಯಿಂದ ಅತ್ತ ತಂಗಿ ಕ್ಯಾಂಟೀನಿಗೆ ಹೋಗಿದ್ಲು ರೀ. ಚಿಕ್ಕಮ್ಮ ಅಂದ್ರೆ ಭಾರತಿ ಚಿಕ್ಕಮ್ಮ ಕಾರ್ಡ್ ತೊಗೊಂಬಂದಿದ್ಲ, ಕ್ಯಾಂಟೀನದ ಕಾರ್ಡ. ಯಾಕಂದ್ರೆ ನಮ್ಮ ಕಾಕಾರ ಆರ್ಮಿ ಒಳಗಿದ್ದಾರೆ ರೀ ಅವ್ರು. ಅಲ್ಲಿಂದ ಈಗ ಬಂದು ಅಂದ್ರೆ ಆರ್ಮಿ ಸರ್ವೀಸ್ ಎಷ್ಟು ವರ್ಷ ಇತ್ತಲ್ಲ ಅದನ್ನು ಮುಗಿಸಿ ಬಂದ ಮತ್ತು ನರಗುಂದೊಳಗೆ ಮತ್ತು ಎಕ್ಸ್ಟ್ರಾ ಜಾಬ್ ಮಾಡಕತ್ತಾರೆ ರೀ ಅವ್ರು. ಅದು ಆರ್ಮಿ ಕಾರ್ಡ್ ಇತ್ತಲ್ಲ, ಸೊ ಕ್ಯಾಂಟೀನಿಗೆ ಹೋಗಿ ಬರೋಣ ಬಾ, ನಾನು ಪರ್ಚೇಸ್ ಮಾಡ್ಬೇಕಂತ ಹೇಳಿ ನಮ್ಮ ತಂಗಿನ ಕರ್ಕೊಂಡು ಚಿಕ್ಕಮ್ಮ ಅವ್ರು ಹೋಗಿದ್ರು ನೋಡ್ರಿ. ಮಸ್ತಾಗಿ ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ, ದೋಸೆ ರೆಡಿ ಆಗಾಕತ್ತವು. ಎಲ್ಲ ಹುಡುಗರಿಗೆ ಆಲ್ಮೋಸ್ಟ್ ಟಿಫನ್ ಆಯಿತು. ನಂದು ಭೂಮಿದಷ್ಟು ಬಾಕಿ. ಚಿಕ್ಕಮ್ಮವರು ಬೆಳಗ್ಗೆ ಹೋಗುವಾಗ ಅವ್ರಿಗೆ ಬೆಳಗ್ಗೆನೇ ಹಾಕಿ ಕೊಟ್ಬಿಟ್ಟಿದ್ದೆ, ತಿಂದ್ಬಿಟ್ಟು ಕ್ಯಾಂಟೀನಿಗೆ ಹೋಗಿದ್ರು ಅವ್ರು. ಇನ್ನು ತಂಗಿ ಬಂದಾದ ನಂತರ ತಂಗಿದ ಟಿಫನ್ ಆಗ್ಬೇಕು ನೋಡ್ರಿ. ಸೊ ಕ್ಯಾಂಟೀನಿಗೆ ಹೋಗಿ ಬಂದಾರ, ಏನೇನು ತೊಗೊಂಡು ಬಂದಾರ ನೋಡೋಣ ಬರ್ರಿ ಸ್ನೇಹಿತರೆ. ಗದ್ಲಿರ್ಲಿಲ್ಲ ಹೇಳ, ಬೇಷ್ ಆತ, ಚಲೋ ಆತ. ನಾವು ಆಕಿಗೆ ಹಚ್ಚಿದ್ವಿ, ಚಿಕ್ಕಮ್ಮ ಪಾಳೆ ಇರ್ತಾಳ, ಒಂದಿಟ್ಟು ನಾಷ್ಟ ಮಾಡಿ ಹೋಗಿ ಬಾನಿ ಅಂತೇಳಿ. ಇಲ್ಲ ನಾವು ಒಳಗೆ ಬಂದೇವಿ ಈಗ ಅಂದ್ಲೈಕ್. ಹೌದು, ರಸಗುಲ್ಲ ಇಟ್ಟಿದ್ದೆ, ತುಪ್ಪ ಇಟ್ಟಿದ್ದೆ, ರಸಗುಲ್ಲ ಮಳೆ ಬರೋದ್ರೆ ರೊಕ್ಕ ಮುಗಿತ್ರಿ. ಇಷ್ಟ ಲಾಸ್ಟ್ ಅಂದ್ರು. ಚಾಪ್ಲಿನೂ ಒಂದು ವಾಪಸ್ ಹೋಯ್ತು. ಅವೆಲ್ಲ ಲಿಮಿಟ್ ಇರ್ತೈತೆ ಅದು. ಮತ್ತೆ ಬರ್ತಾರ ತಗೋ ಮುಂದಿನ ತಿಂಗಳದು. ಇರ್ಬಿ ಅದಲ್ಲಿ ಹೊಡ್ಯಾಕ ಮೊನ್ನೆ ಇರ್ಬಿ ಅದಲ್ಲಿ ಅದ್ರ ಹೊಡೆದ ಮೇಲೆನ ಹೋಗ್ಯಾವ. ಚಲೋ ಐತಿ, ವಾಸನೆ ಚಲೋ ಐತಿ. ಟಾಕಿ ಕಡೆ ದೋಸೆ ಹಾಕ್ ಮಮ್ಮಿ. ಡಬ್ಬಿ ಡಬ್ಬಿ ಸಾಮಾನು ತೆಗೆದಿಟ್ಟು ಬಂದಾರಂತ. ಇನ್ನ ಚೀಲ ಕೊಟ್ಟು ಕಳ್ಸಾನ ಅಂತಿದ್ದೆ ಅಂತ ನನಗೆ. ಕಾಫಿ ಖಾಲಿ ಆಗಿತ್ತು. ಶಾಂಪೂ ತಂದಿಲ್ಲ, ಇಲ್ಲ ಶಾಂಪೂ ತಂದಿಲ್ಲ, ಕ್ಲಿನಿಕ್ ಇಲ್ಲ. ಹೆಡ್ ಅಂಡ್ ಶೋಲ್ಡರ್ ಪ್ಯಾಂಟಿನ್ ಅಷ್ಟೇ ಐತಿ. ಹೆಡ್ ಅಂಡ್ ಶೋಲ್ಡರ್ ತರಬೇಕಿಲ್ಲ, ಐತ್ ಬಿಡ ಮನ್ಯಾಗ ಒಯ್ಯಂತೆ ಒಂದ ಐತದ. ನೆಕ್ಸ್ಟ್ ಮಂತ್ ಪಪ್ಪ ತರ್ತಾರ ತಗೋ, ಮತ್ತೆ ನೀ ಅದನ್ನ ಒಯ್ಯಿ. ಮತ್ತೆ ಒಂದೇ ತಾರೀಕಿಗೆ ಮತ್ತೆ ಕಳಿಸ್ಬೇಕು ನೋಡಿ. ಇನ್ನು ಅದನ್ನ ಈಗ ಇದ್ದಿದ್ದು ಒಂದು ಒಯ್ಯಿ ನೀನು. ನಂಗೆ ಒಂದ ಸಾಲದ ಮತ್ತೆ ನಾವು ಇನ್ನು ಹೇಳ್ಬೇಕಿಲ್ಲ. ಹೇಳಿದ್ಲ 3000 ನಮ್ಮ ಮತ್ತೆ 6 ತಿಂಗಳ ಮಟ್ಟ ಒಂದರ ಹೆಂಗ್ ಮಾಡ್ತೀನ ಹಚ್ಕೊಲೆ ಅಲ್ಲ ಚಾಕ್ಲೇಟ್ ಯಾವ್ದಾದ್ರು ಡೂಪ್ಲಿಕೇಟ್ ವರ್ಷನ್ ಅದು ನಮ್ಮ ಉಪ್ಪು ಬಾಕತ್ತಾರ ಡಬ್ಬಾಕ್ 4350 ಯಾವ್ದು ನಾ ಯಾವ್ದು ಯೂಸ್ ಮಾಡ್ಬೇಕು, ಯಾವ್ದಾರು ಇದು ತೊಂಬಾವ ಅಂದೆ. ನಂದು ಭಾಳ ಆತಂದ್ರೆ ಅದನ್ನು ಬಿಡ್ತೇನೆ. ಚಾಪಿನೂ ಹೋತಾನ, ಚಲೋ ಆದ್ ಬಿಡು. ಚಾಪಿ ಬಿಲ್ ಎಲ್ಲ ಆದ್ಮೇಲೆ ಹೋಗಿ ತಗೊಂಡ್ ಬರಾಕಿದ್ದೆ. ನೀವು ಬಿಲ್ ಹಾಕ್ರಿ, ನಾ 2 ಚಾಪಿ ಕಲರ್ ಇಷ್ಟ ಆಗಿದ್ ತರ್ತೀನಿ ಅಂತ ಹೇಳಿ 600 ಚಿಲ್ಲರ್ ಅಂದಿದ್ದಕ್ಕೆ ನಾನು ಒಂದು ತಗೊಂಡಿಡ್ಬೇಕಂತ ಅನ್ಕೊಂಡೆ. ಬರ್ಲೇ ಇಲ್ಲ. ಇರ್ಲಿ ಬಿಡ, ಇನ್ನೇನು ತಗೋಕ್ ಬರ್ತೇನೆ, ಏನು ಅರ್ಜೆಂಟ್ ಇಲ್ಲ ನನಗೂ. ಸಾಸ್ ಫ್ರಿಜ್ನಾಗ ಇಡೋದು, ಸಾಸ್ ಜಾಮ್ ಅವನು ಫ್ರಿಜ್ನಾಗ ಇಟ್ಕೊರಿ, ಆಮೇಲೆ ಮಧ್ಯಾಹ್ನ ಕುಡಿರ. ನಾನು ರಸಗುಲ್ಲ ತಿಂತಾವಂಗ ಹುಡುಗರು ಅತ್ತೆ ಬಿಳೆ ಮತ್ತೆ ಯಾವ ಸಾಸ್ ಬೇಕಿತ್ತ? ಗ್ರೀನ್ ಚಿಲ್ಲಿ ಸಾಸ್ ಹೇಳಿದೆ ನಾನು. ರೆಡ್ ಚಿಲ್ಲಿ ಸಾಸ್ ಹೇಳಿದ್ದೆ, ಗ್ರೀನ್ ಚಿಲ್ಲಿ ಐತಲ್ಲ ಅಲ್ಲಿ ಒಳಗೆ. ಎಲ್ಲ ಇಟ್ಕೊಂಡಿದ್ದೆ, ಅದು ಬರುದು ಬಿಲ್ ಮುಗಿತಂತ ತಗೊಂಡಿದ್ಲ. ಇಟ್ಟು ಬರ್ರಿ ಅಂದ್ರು, ಇಟ್ಟು ಬಂದೆ. ಗ್ರೀನ್ ತಂದಿದ್ದೆ, ಸಾಸ್ ಬೇಕಲ್ಲ. ಇವತ್ತಿಲ್ಲ, ಇದ ಫಸ್ಟ್ ಸಲ ತಗೊಂಡಿದ್ದೆ ಒಂದು.
ಏನು ಅದ ಅಂತೇನೆ. ಅದನ್ನೆಲ್ಲ ಮುಗಿಸಿ ಎಲ್ಲರೂ ರೆಡಿಯಾಗಿ ಪ್ಯಾಟಿಗೆ ಹೊಂಟೀವಿ ನೋಡ್ರಿ. ನಾವಿಷ್ಟೆಲ್ಲ ಜನ ಆಟೋದಾಗ ಹೊಂಟೇವಿ. ಮತ್ತು ಅವ್ರು ಏನೈತಲ್ಲ ತಂಗಿ ವೈಷ್ಣವಿ ಮತ್ತು ಮಗಳು ಅವರೆಲ್ಲ ಗಾಡಿ ಮ್ಯಾಗ ಬರ್ತಾರೆ. ಅಲ್ಲೇ ಮಾರ್ಕೆಟ್ನಾಗ ಜಾಯ್ನ್ ಆಗ್ತಾರೆ. ಏನಿಲ್ಲ, ತಂಗಿಯರು ಬಂದಾರ, ಅವ್ರಿಗೊಂದಿಷ್ಟು ಡ್ರೆಸ್ ಅದು ಕೊಡಿಸ್ಬೇಕಂತ ಹೇಳಿ ನಾವು ಕೂಡ ಕರ್ಕೊಂಡು ಹೊಂಟೇವಿ ಪ್ಯಾಟಿಗೆ. ನಾವು ದಡಿಗೆ ದಡಕ್ಯಾಗನ ಇದ್ರಾಗ ದಕ್ಕದಾಗ ವಿಡಿಯೋ ಮಾಡೋದಿದ್ರ ಬೇರಪ್ಪಂದು ಚಾನ್ಸ್ ಐತಿ ಇವತ್ತು. ಫೈನಲಿ ಹೊಸ ಮೊಬೈಲ್ ಪೇಡೆ ಒಂದು ನೆನಪು ಮಾಡ್ಕೊರಪ್ಪ. ಎಲ್ಲ ತಂದು ನಿಮ್ಮಮ್ಮ ಮತ್ತೆ ಪೇಡೆ ಕೊಡ್ಲಿಲ್ಲ ಅಂದ್ರೆ ನೋಡು. ಹನ್ನೊಂದು ಆಗ್ತವ ಅಕ್ಕನೂ ತಡ್ಸಿವಿ. ಒಟ್ಟ ಹಿಂದೆ ಹೋಗಿಲ್ಲ ನೋಡಪ್ಪ. ಇನ್ನ ಅವ್ರ ಮುಂದೆ ಇರೋದು ನೋಡಿ. ಇನ್ನು ಮಾಡ್ತೀನಿ. ಒಳ್ಳೆ ಹೋಗಬೇಕಲ್ಪ ಮತ್ತೆ. ಬ್ಲಾಗರ್ ಅಂತಲ್ಲ ಬೀರಪ್ಪಂದ ಚಾನ್ಸ್ ಅಲ್ಲ ಅಲ್ಲ ಅದನ್ನ ಹೇಳಿದ್ದು ನಾವು ನೆನ್ಪಿಟ್ಕೊಂಡು ಕೇಳೋಣ ಅಲ್ಲದ ಹೇಳ ಮಾಡೋಣ ಮತ್ತು ಅಷ್ಟು ಜಾಸ್ತಿ. ಇಲ್ಲಿ ನಾವು ಸಂಗೀತ ಮೊಬೈಲ್ಸಿಗೆ ಬಂದೀವಿ ರೀ ಮೊಬೈಲ್ ಪರ್ಚೇಸ್ ಮಾಡೋಕೆ. ಬೀರಪ್ಪಂದ ಚಾನ್ಸ್ ಅಂತ ಯಾಕೆ ಹೇಳತ್ತೀವಿ ಅಂದ್ರೆ ಬೀರಪ್ಪಗೆ ಹೊಸ ಫೋನ್ ತೊಗೊಳಕತ್ತಿದ್ದೀಗ. ಅವನಿಗೆ ನಾವು ಇವರಿಬ್ಬರದು SLC ರಿಸಲ್ಟ್ ಬಂದಾಗ, ಅಂದ್ರೆ ಕಿರಣ್ ಅಂದು ಮತ್ತು ನನ್ನ ಮಗಳದ್ದು ರಿಸಲ್ಟ್ ಬಂದಾಗ, ನೀನು ಇವ್ರಿಗಿಂತ ಜಾಸ್ತಿ ಸ್ಕೋರ್ ಮಾಡಬೇಕು ಅಥವಾ ಪರ್ಸಂಟೇಜ್ ಮಾಡಬೇಕು, ನಿನಗೆ ನಾನು ಮೊಬೈಲ್ ಕೊಡಿಸ್ತೀನಿ ಅಂತ ನಮ್ಮ ತಂಗಿ ಅವನಿಗೆ ಹೇಳಿದ್ಲು. ಅಂದರೆ ಒಂದು ಇದಕ್ಕಾರ ಇನ್ನೂ ಚೆನ್ನಾಗಿ ಓದ್ತಾರೆ ಮಕ್ಕಳು ಅಂತ ಹೇಳಿ ಅದನ್ನು ಹೇಳಿದ್ಲು. ಬಟ್ ಅವನು ಕೂಡ ಅಷ್ಟು ಜಾಸ್ತಿ ಇದನ್ನು ತೊಗೊಂಡು ನಾ ಮಾಡಲೇಬೇಕಂತ ಹೇಳಿ 86% ಮಾಡ್ಯಾನ ರೀ SLC ಒಳಗೆ. ಅಂದ್ರೆ ಮಗಳದು 85 ಆಗೈತೆ ರೀ, ಅವನದು 72 ಏನೋ ಆಗಿತ್ತು. ಕಿರಣ್ ಅಂದ್ರೆ ವೀರಪ್ಪ ಅವ್ರ ಅಣ್ಣ ರೀ, ಗೊತ್ತಲ್ಲ. ಕಿರಣ್ ಮತ್ತು ವೀರಪ್ಪ ಯಾರಂತ ಗೊತ್ತೈತಿ, ನಮ್ಮ ತಂಗಿಯವ್ರ ಮೈದನ ಮಕ್ಕಳು. ಮತ್ತು ಅವನದು ಹಿಂಗಾಗಿತ್ತು, ಈಕಿದು 85 ಆಗಿತ್ತು. ಬಟ್ ಇವನು 86 ಮಾಡ್ಯಾನ. 1% ಆದ್ರೂ ಅವ್ರಿಗಿಂತ ಜಾಸ್ತಿ ಆಗೈತಲ್ರಿ. ಆ ಖುಷಿಗನ ತಂಗಿ ಇವತ್ತು ಅವನಿಗೆ ಮೊಬೈಲ್ ಕೊಡ್ಸೋಕೆ ಕರ್ಕೊಂಡು ಬಂದಾಳ್ರಿ. ಅವನು ಈಗ ಸೈನ್ಸನ್ನು ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ಸ್ಯಾನು. ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಖುಷಿಯಾಗಿತ್ತು ನಮಗೆ. ಅದನ್ನ ಹೇಳ್ತಾ ಇದ್ವಿ, ವೀರಪ್ಪ ಲಕ್ಕಿ ಅಂಥೇಳಿ. ಮೊಬೈಲ ಪರ್ಚೇಸ್ ಮಾಡೋಣಂತ ಬರ್ರಿ, ಯಾವ್ದು ತೊಗೋತಾರೆ ಏನು ನೋಡೋಣಂತ ಸ್ನೇಹಿತರೆ. ನಮ್ಮ ಧಾರವಾಡದ ಟಿಕಾರಿ ರೋಡ್ ಒಳಗಿರುವಂಥ ಸಂಗೀತ ಮೊಬೈಲ್ಸಿಗೆ ಬಂದೇವ್ರಿ ನಾವು. ಇಲ್ಲಿ ಎಲ್ಲ ಟೈಪ್ಸ್ ಆಫ್ ಮೊಬೈಲ್ಸ್ ಅವೈಲಬಲ್ ಅದಾವೆ. 10,000ಇಂದನೂ ನಿಮ್ಗೆ ಸಿಗ್ತಾವೆ ಅಂತ ಹೇಳ್ಬೋದು. ಸ್ಕ್ರೀನ್ ಟಚ್, ಆಮೇಲೆ ಕೀಪ್ಯಾಡ್ ಅಂತೂ ಇನ್ನೂ ಕೂಡ ಕಡಿಮೆನೇ ಇರ್ತಾವೆ, ಗೊತ್ತನೇ ಐತಿ. ಮತ್ತೇನೈತಿ, ಕೆಲವೊಂದು ಇಲೆಕ್ಟ್ರಾನಿಕ್ಸ್ ಏನು ಅಸೆಟ್ಸು ಸಿಗ್ತಾವ್ರಿ ಇವ್ರ ಹತ್ರ. ಏನು ಬೇಕದನ್ನು ಅಂದರೆ ಕೂಲರ್ ಆಗಿರ್ಬೋದು, ಕೆಟಲ್ ಆಗಿರ್ಬೋದು, ಈ ಥರದ್ದು ಐರನ್ ಬಾಕ್ಸ್ ಆಗಿರ್ಬೋದು, ಈ ಥರದ್ದು ಕೆಲವೊಂದಿಷ್ಟು ಐಟಮ್ಸ್ ಸಿಗ್ತಾವೆ. ಮತ್ತು ನಮ್ಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ಕೊಟ್ಟರು. ಮತ್ತು ಯೂಟ್ಯೂಬರ್ ಅಂದಿದ್ದಕ್ಕೆ ಇನ್ನೂ ಕೂಡ ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ಕೊಟ್ಟರು. ಡಿಸ್ಕೌಂಟ್ ಕೊಡ್ತಾರೆ ಚೆನ್ನಾಗಿಲ್ಲಿ ಸ್ವಲ್ಪ ಒಳ್ಳೇದಂತ ಹೇಳಿ. ಸೊ ನೀವು ಯಾರು ಪರ್ಚೇಸ್ ಮಾಡೋರಿದ್ದರೆ ಸಂಗೀತ ಮೊಬೈಲ್ಸಿಗೆ ಹೋಗ್ಬೋದು ಸ್ನೇಹಿತರೆ. ನೀವು ಕೂಡ ಬೆಸ್ಟ್ ಅಂದರೆ ಬೆಸ್ಟ್ ಒಂದು ರೀಸನಬಲ್ ಪ್ರೈಸ್ ಒಳಗೆ ಮೊಬೈಲ್ನ, ಒಂದು ಒಳ್ಳೆ ಮೊಬೈಲ್ನ ತೊಗೊಳ್ಬೋದು ನೋಡಿರಿ. ವಿಸಿಟ್ ಮಾಡಿರಿ ಸಂಗೀತ ಮೊಬೈಲ್ಸಿಗೆ ನೀವು ಕೂಡ. ಓಪನಿಂಗ್ ಉದ್ದಾಗ ಮಾಡೋನ್ ತಗೊಂಬಲ್ಲಿ ಹಿಂಗ ಬೇಡ. ಅದನ್ನ ಹಿಂಗ ತಡಿಯೋ ಹಾ
ಇತ್ತ ಹಿಡಿಲಿ ಇತ್ತ ಕೊಳ್ಳೆ ಬಿಟ್ಗಿಟ್ಟು ಯಾವ ಮರ ಹಿಡಿ ನಮ್ಮ ಪಪ್ಪ ಅಂದ್ರೆ ಜಲ್ದಿ ತೆಗೆದ್ಬಿಟ್ಟಿದ್ದೇನೆ ನಾಳೆ ಎಂದಿ ಆದ್ಮೇಲೆ ನಿಂತಿದ್ದು ಆ ಕಲರ್ ಮುಸೈತ್ಲಿ ಬೀರ ಅವನ ಆಗತ್ತಿಲ್ಲ ಸ್ವಿಚ್ ಆಫ್ ಆಗಿದ್ರಿ ಸ್ವಿಚ್ ಆನ್ ಮಾಡಿ ಚಾನಲ್ ಹಾ ರೀ ತೋರಿಸ ಬೀರ ಅದನ್ನ ತೋರಿಸ್ಲಿ ಫೋನ್ ತೋರಿಸ ಹೊಳಿಸಿ ತೋರಿಸ ಹಾ ನಾಚ್ಕೊಂತಿ ಅಲ್ಲಿ ಫೋನ್ ತೋರಿಸ ಏನ್ ಹಿಂಗ್ ತೋರ್ಸಿ ಇಲ್ಲಿ ನೋಡ ಅವ್ರ ಅಣ್ಣ ಅಂದ್ರೆ ಅವ್ರಕಿನ್ನ ಜಾಸ್ತಿ ಐದು ವರ್ಷ ಲಾಕ್ಡೌನ್ ಮೇಗಿದ್ದೆ ಹೇಳಿದಲ್ಲ ಮತ್ತೆ ಅದಕ್ಕೆ ಡಿಸ್ಕೌಂಟ್ ಕೊಡ್ರಿ ನಿಮ್ಗೆ ನಾನು ಈಗ ನಾನು ಬ್ಲಾಗ್ ಮಾಡೋ ಮೊಬೈಲ್ ಸದ್ ನಿಮ್ಮ ಅಂಗಡಿಯಾಗ ತಗೊಂಡಿದ್ದೆ ಬಟ್ ನಾ ಇರ್ಲಿಲ್ಲ ಅವ ತಗೊಂಡೋಗಿದ್ದೆ ಸರ್ಪ್ರೈಸ್ ಕೊಡಕ್ ತಗೊಂಡೋಗಿದ್ದೆ ಇಲ್ಲೇ ತಗೋತೀವಿ ನಾವು ಮತ್ತೆ ಮೊಬೈಲ್ ನಮ್ಮ ಮನೆಗೆ ಯಾರು ತಗೊಂಡ್ರು ಇಲ್ಲೇ ತಗೊಂಡೇವಿ ಇಲ್ಲೇ ಕೊಟ್ಟಿದ್ವಿ ಜಿಯೋ ಅಲ್ಲ ಜಿಯೋ ಬರ್ತೈತಿ ಏರ್ಟೆಲ್ ಬೆಸ್ಟ್ ಅಂತ ಏನಾಟ ಯಾವ್ದೋ ಅಂಗಡಿ ಅಂದ್ರಲ್ಲ ಯಾವ್ದೋ ಶಾಪಿಂಗ್ ಸಂದೀಪ್ ಅಂತ ನೋಡಿ ಫ್ರೆಂಡ್ಸ್ ಅಂದರು ಬೀರಪ್ಪ ನಿಂತ್ಕೊಂಡು ಬಂತು ಗಾಡಿ ತಕೋದನೆ ಬರ್ತ್ಡೇ ಈಗ ಅವು ಚೂಡಿದಾರ್ ಫ್ಯಾಷನ್ ಚೇಂಜ್ ಆಗ್ತಾವ ಅವೆಲ್ಲ ಸೇಲ್ ಇಡ್ತಾರೆ ರೆಗ್ಯುಲರ್ ಐಟಮ್ ಸೇಲ್ ಇಡಾಕ ಇವು 12 ತಿಂಗಳ ನಡೆಯುವಂತ ಐಟಮ್ ಇವು ಎರಡು ಸಕ್ರೆ ಬೇರೆ ಏನ್ ಬೇಡ್ರಿ ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡು ಮತ್ತು ಅದು ಪಕ್ಕದ ಶಾಪ್ ಒಳಗೆ ಅದಕ್ಕೆ ಕವರು ಮತ್ತು ಅದ ಮ್ಯಾಗ ಗ್ಲಾಸ್ ಎಲ್ಲ ಹಾಕಿಸ್ಕೊಂಡು ಬಂದು ಇಲ್ಲಿ ಶಿಫಾಲಿ ಅಂಗಡಿಗೆ ಬಂದ ನೈಟಿ ಪರ್ಚೇಸ್ ಮಾಡಿದ್ರಿ ನಾನು ನನಗೆ ಕೇಳತ್ತ ದಾರಿ ತಪ್ಪಿದ್ರನ ಅಂತ ಆ್ಯಕ್ಚುಲಿ ನಮ್ಮ ಅತ್ತೆಯವ್ರು ನಮಗೆ ಎಲ್ಲರಿಗೂ ಮನೆಗೆ ಬಾ ಅಂದ್ರಿ ನಾವು ಇಷ್ಟರು ಬರೋದೇನ ನೀವು ಮಾರ್ಕೆಟಿಗೆ ಬಂದು ಮತ್ತೆ ಅವನ ಮಾಡ್ಸವ ಈಗ ಶಾಪಿಂಗ್ ಮತ್ತೆ ಅಡಿಗೆ ಭಟ್ರು ಬಂದು ನಿಂತಿದ್ರು ಈಗ ಏನೈತಿ ಈಗ ಡ್ರೆಸ್ ಕೊಡ್ಸೋಣ ಅಂತ ಹಿಂಗೆ ನಿಂತ್ರೆ ಎಲ್ಲೆಲ್ಲದ ಪ್ರೀತಿ ಅವ್ನ ಮೇಲೆ ನಮಗೆ ಈಗ ಮೊನ್ನೆ ಬಂದಾಗ ಒಂದು ಟಿ ಶರ್ಟ್ ಕೊಡ್ಸಿದ್ಲ ತಂಗಿ ಬಟ್ ಭೂಮಿ ಯಾವಾಗೂ ಬಂದನೇ ಇಲ್ಲ ನಾವೇನು ಇಲ್ಲ ಅಪರೂಪಕ್ಕೆ ಬಂದಾಳ ಅಂತ ಹೇಳಿ ಸ್ವಸ್ಥರ ಹಂಗಪ್ಪ ಮತ್ತು ಅವ್ರು ಹೇಳಿ ನಾವು ಈಗ ಡ್ರೆಸ್ ಶಾಪಿಗೆ ಬಂದ್ವಿ ಆಕಿಗೆ ಯಾವ್ದು ಇಷ್ಟ ಅದನ್ನ ತಗೊಳ್ಳಿ ಅಂತ ಹೇಳಿ ಈಗ ಆಕಿ ಕೊಡ್ಸಾತ ಭೂಮಿ ಹೋಗ್ತಾಳ್ರಿ ಆಕಿ ಡ್ರೆಸ್ ಮತ್ತೆ ಕೇಳ್ತಾನೆ ಇದ್ರಿ ಭೂಮಿಕಾ ಏನು ಸ್ಟಡಿ ಮಾಡಕತ್ತಾಳ ಅಂತ ಹೇಳಿ ಭೂಮಿಕಾ BMS ರೀ ಫೈನಲ್ ಇಯರ್ ಈ ಸರಿ MBBS ಟ್ರೈ ಮಾಡಿದ್ಲು ಪಾಪಕ್ಕೆ ಸಿಕ್ಕಿದ್ದಿಲ್ಲ ಸೀಟು ಮತ್ತು ನಂತರದಲ್ಲಿ BMS ಅಡ್ಮಿಷನ್ ತೊಗೊಂಡು ಈಗ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತು ರೀ ಈಗ ಫೈನಲ್ ಇಯರ್ ಅದಾಳ ಬೆಂಗಳೂರಲ್ಲೇನ ಆಕಿ ಎಜುಕೇಷನ್ ತೊಗೋತಾ ಇದ್ದಾಳೆ ನೋಡ್ರಿ ಇನ್ನೊಂದು ವರ್ಷ 2 ವರ್ಷ ಒಳಗೆ ಡಾಕ್ಟರ್ ಭೂಮಿಕಾ ಆಗ್ತಾರೆ ನೋಡ್ರಿ ಅವ್ರು ಆಲ್ ದ ಬೆಸ್ಟ್ ಹೇಳ್ರಿ ಎಲ್ಲರೂ ವಿಶ್ ಮಾಡ್ರಿ ಆಕಿಗೆ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳಿ ಯಾವ ಕಲರ್ ಇಲ್ಲ
ಅಲ್ಲಿ ಒಂದು ಚೂಡಿದಾರ ತಂಗಿ ಕೊಡಿಸಿದೆ ರೀ. ಆಕೆಗೆ ಯಾವ ಕಲರ್ ಇಲ್ಲ ಅದರಲ್ಲೇ, ಆಕೆ ಹಾಫ್ ವೈಟ್ ಕಲರಲ್ಲಿ ತೊಗೊಂಡ್ಲ, ಆ ಕಲರಲ್ಲಿ ಇಲ್ಲ ಅಂಥೇಳಿ. ನಂತರದಲ್ಲಿ ನಮ್ಮ ಅತ್ತೆಯವ್ರು ಏನು ಮಾಡಿದ್ರೆ, ನಾನು ಒಂದು ಕೊಡಿಸ್ತೇನೆ ತೊಗೊಂಬಿಡ, ನಿನ್ಗೆ ಯಾವ್ದು ಬೇಕು ಅದನ್ನು, ನಾನು ಕೊಡಿಸೇ ಇಲ್ಲ ಅಂತಂದು ಮತ್ತು ಅತ್ತೆಯವ್ರು ಹೇಳಿದ್ರೆ, ನಾನೀಗ ಚೂಡಿ ತೊಗೊಂಡೇನಿ, ಈಗ ಒಂಥರ ಶರಾರ ಟೈಪ್ ತೊಗೋತೀನಿ ಅಂತ ಶರಾರ ಟೈಪ್ ಕೇಳಿದ್ವಿ ಅಲ್ಲೇ. ಬಟ್ ಅಲ್ಲಿ ಲೈಕ್ ಆಗಲಿಲ್ಲ. ಇದು ಪಕ್ಕ ಶಾಪಿಗೆ ಬಂದೀವ್ರಿ ನಾವು. ಇಲ್ಲಿ ಇವರಿಬ್ಬರು ಶಟ್ಕೊಂಡು ಕೂತಾರೆ, ನಮಗೇನು ಶಾಪಿಂಗ್ ಮಾಡಿಸ್ವಲ್ರಿ ನೀವು ಅಂಥೇಳಿ. ಹೆಣ್ಮಕ್ಳಿಗೆ ಎಷ್ಟು ಮಾಡಿಸಿದ್ರು ಕಡಿಮೆನ ರೀ, ಹಿಂಗೆ ಅಂಥೇಳಿ. ಇಲ್ಲೇನೈತಿ ಶರಾರ ನೋಡಕತ್ತಿದ್ವಿ ರೀ ನಾವು ಒಳಗೆ. ಒಂದಕ್ಕಿಂತ ಒಂದು ಚಂದ ಇದ್ವು. ಬಟ್ ನಿನಗೆ ಯಾವ್ದು ಕಲರ್ ಇಲ್ಲ ಅಥವಾ ನಿನಗೆ ಯಾವ್ದು ಸೂಟ್ ಆಗ್ತೈತಿ ಅದನ್ನು ಚಾಯ್ಸ್ ಮಾಡಿ ತೊಗೊಳ್ಳುವ ಅಂತಂದ್ವಿ. ಫೈನಲ್ ಆಗಿ ಒಂದು ತೊಗೊಂಡ್ಲ ರೀ ಶರಾರ. ಬಟ್ ಅದಕ್ಕೆ 3000 ಹೇಳಿದರು. ಬಟ್ ನಾ 1000 ಅದಕ್ಕೆ ಪ್ಲಸ್ ಮಾಡಿದೆ, ಯಾಕಂದ್ರೆ ಅತ್ತೆಯವ್ರಿಗೊಬ್ಬರಿಗೆ ಹೆವಿ ಆಗ್ತೈತೆ ಅಂತ 1000 ನಾ ಕೊಟ್ಟೆ, ಉಳಿದೆ 2000 ಅವ್ರು ಕೊಟ್ಟರು. ಅದನ್ನು ಕೂಡ ತೊಗೊಂಡ್ವಿ. ತೊಗೊಂಡು ನೆಕ್ಸ್ಟ್ ಮತ್ತೀಗ ಶಾಪಿಂಗ್ ರೀ, ಏನಂತ ನೋಡ್ರಿ. ಆಮೇಲೆ ಎಲ್ಲನೂ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡೇವಂತ ಹೇಳಿ. ಹಾಗೆ ಇದು ನೋಡ್ರಿ ನಮ್ಮ ಧಾರವಾಡದ ಹೂವಿನ ಮಾರ್ಕೆಟ್ ರೀ. ಎಲ್ಲ ಥರದ ಹೂವಿನ ಮಾಲೆಗಳು ಸಿಗ್ತಾವ್ರಿ ಇಲ್ಲೇ. ಹೂವಿನ ಮಾಲೆ ಆಗಿರ್ಬೋದು, ಮತ್ತು ಎಲ್ಲ ಏನಂತೀರಿ ಜಡೆ ಮೊಗ್ಗು ಆಗಿರ್ಬೋದು, ದಂಡಿ ಆಗಿರ್ಬೋದು, ಎಲ್ಲನೂ ಸಿಗ್ತಾವೆ. ಅದ್ರ ಜೊತೆಗೆ ಎಲ್ಲಡಿಕೆ ಶಾಪು ಕೂಡ ಇಲ್ಲೇ ಇರ್ತಾವೆ ನೋಡ್ರಿ. ಸೊ ನಮ್ಮ ಅತ್ತೆಯವರು ಹೋಗ್ಬಿಡ್ತೇನೆ ಬಿಡ ಆಯ್ತಲ್ಲ ಮತ್ತೇನು ಅಂತ ಹೇಳಾಕತ್ತಿದ್ರು. ನಮ್ಮದು ಇನ್ನೇನು ಭಾಳ ಇಲ್ಲ, ಏನು ಸ್ಲಿಪ್ಪರ್ಸ್ ತೊಗೊಳ್ರಿದ್ದಾರ್ರಿ ಭೂಮಿಕಾ, ಅದು ಸ್ಲಿಪ್ಪರ್ಸ್ ಅಷ್ಟು ತೊಗೊಂಡು ನಾವು ಇನ್ನು ಹೊರಡ್ತೀವಿ. ಆಮೇಲೆ ನನ್ನ ಕಡೆಯಿಂದ ಬೀರಪ್ಪಗೆ ಒಂದು ಡ್ರೆಸ್ ಬಟ್ಟೆ ಗಿಫ್ಟ್ ಇತ್ತು ರೀ, ಅವ್ನು ಒಳ್ಳೆ ರಿಸಲ್ಟ್ ಮಾಡಿದ್ದಕ್ಕೆ. ಸೊ ಅದೊಂದು ಬಟ್ಟೆ ಡ್ರೆಸ್ ಒಂದು ತೊಗೊಳೋದಿತ್ತು. ಹೀಗಾಗಿ ಆದಷ್ಟು ಮುಗಿಸೋ ಹೋಗಿ ಅಂತೀವ ಅಂತ ಮತ್ತು ನಮ್ಮ ಅತ್ತೆಯವ್ರನ್ನ ಹೇಳ್ಕೊಂಡು ಬಂದ್ವಿ ನಾವು. ಎದಕ್ಕೆ ಬಿಡುವ ಬಿಸ್ಲಾಗ ನಾ ಹೋಗ್ಬಿಡ್ತೀನಿ ತೊಗೊಂಡು ಹೋಗ್ರಿ ಅನ್ನಕತ್ತಿದ್ಲಕ್ಕೆ. ಇರಲಿ ಬಾ ಅಂತ ಕರ್ಕೊಂಡು ಬಂದ್ವಿ. ಕಡೆಗೂ ಸ್ಲಿಪ್ಪರ್ಸ್ ತೊಗೊಳ್ಳೋ ಮಟ್ಟ ಅಷ್ಟು ನಿಂತರು. ನಂತರದಲ್ಲಿ ಅವ್ರು ಹೋಗೇ ಬಿಟ್ಟರು. ಇದರ ನಡಕ್ಕೆ ಏನು ಮಾಡಿದ್ವಿ ನಾವು ಅಂದ್ರೆ, ಎಲ್ಲ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿ ಆದ ನಂತರ ಎಗ್ ಪಪ್ಸ್ ಕೋಲ್ಡ್ ಡ್ರಿಂಕ್ಸ್ ತಿಂದಿದ್ವಿ ರೀ ಎಲ್ಲರೂ ಕೂಡ. ತಿಂದು ಕೋಲ್ಡ್ ಡ್ರಿಂಕ್ಸ್ ಕುಡ್ದಿದ್ವಿ. ಅಂದ್ರೆ ಊಟ ಟೈಮ್ ಆಗೇ ಬಿಟ್ಟಿತ್ತು, ಮತ್ತು ಸಿಕ್ಕಾಪಟ್ಟಿ ಬಿಸಿಲು ಇತ್ತು ರೀ. ಹೀಗಾಗಿ ಎಲ್ಲರೂ ಒಂದೊಂದು ಬಿಸಿ ಬಿಸಿ ಎಗ್ ಪಪ್ಸ್ ತಿಂದು ಕೋಲ್ಡ್ ಡ್ರಿಂಕ್ಸ್ ಕುಡ್ಕೊಂಡು ಈ ಕಡೆ ನಾವು ಸ್ಲಿಪ್ಪರ್ ತೊಗೋಬೇಕಂತ ಹೇಳಿ ಬಂದಿದ್ವಿ ನೋಡ್ರಿ. ತೊಗೊಂಡ್ರು ವೈಷ್ಣವಿ ಮತ್ತು ಭೂಮಿಕಾ ಸ್ಲಿಪ್ಪರ್ಸ್ ಇಲ್ಲೇ ಪರ್ಚೇಸ್ ಮಾಡಿದ್ರೆ. ಅಂದ್ರೆ ಭಾರತಿ ಚಿಕ್ಕಮ್ಮನ ಕೊಡಿಸಿದ್ಲ ರೀ ಅವರಿಗೆ ಸ್ಲಿಪ್ಪರ್ಸ್ ಇಲ್ಲ ಅನ್ನತ್ಲಂದ್ರೆ ಅವರ ತೊಗೊಂಡ್ರು. ತೊಗೊಂಡಾದ ನಂತರ ನಾವು ಮತ್ತಿಲ್ಲೇ ನನ್ನ ಮಗಳು ಲಸ್ಸಿ ಬೇಕು ಲಸ್ಸಿ ಅಂದ್ರೆ ಭಾಳ ಫೇವ್ರೇಟ್ ಅಕ್ಕಿಗೆ. ಅದಕ್ಕೋಸ್ಕರ ಲಸ್ಸಿ ಕುಡಿದ್ರಾಯ್ತು ಅಂತ ಹೇಳಿ ಬಂದ್ವಿ. ಆದರೆ ನಮ್ಮ ಅತ್ತೆಯವ್ರು ಹೋಗೇ ಬಿಟ್ಟಿದ್ರು ಅಷ್ಟ್ರೊಳಗೆ. ಅಂದ್ರೆ ಸ್ಲಿಪ್ಪರ್ಸ್ ಇನ್ನೂ ನೋಡಾತಿದ್ವಿ, ಅವಾಗ ಹೋಗ್ಬಿಟ್ಟಿದ್ರು ಅವ್ರು. ಆದ್ರೆ ಅಮೀನ್ಗಢ ಲಸ್ಸಿ ಅಂದ್ರೆ ಭಾಳ ಇಷ್ಟ ನನ್ನ ಮಗಳಿಗೆ. ಗಾಂಧಿ ಚೌಕ್ ಒಳಗೆ ಅಮೀನ್ಗಢ ಶಾಪ್ ಐತ್ರಿ, ಅಲ್ಲೇ ಇಲ್ಲಿ ಪಕ್ಕದಲ್ಲೇ ತೊಗೊಂಡ್ವಿ. ಆಕೆಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಈ ಒಂದು ಬಿಸಿಲಿಗೆ ಸ್ವಲ್ಪ ತಂಪು ಹಸಿವಾಗಿತ್ತು, ನಮಗಂತೂ ಓಕೆ ಅನ್ನಿಸ್ತ್ರಿಪ್ಪ. ಅದೊಂದು ಸ್ವಲ್ಪ ಏನೋ ಮತ್ತು ಆರಾಮ್ ಅನ್ನಿಸ್ತು, ತಂಪು ಅನ್ನಿಸ್ತು ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಪಾನಿಪುರಿ ನಾವು ಈಗ ಪಾನಿಪುರಿ ಹೋಗ್ತಾ ಇದ್ದೀವಿ. ಕ್ಯೂ ಹಚ್ರಿ ಬರ್ತೇವೆ ನಾವು, ಸೇಮ್ ಕ್ಯೂ ಹಚ್ರಿ ಬರ್ತೇವೆ ನಾವು. ಸೇಮ್ ಬಟ್ ಡಿಫ್ರೆಂಟ್. ಚಂದಾಗ ಡಿಫ್ರೆಂಟ್ ಏನಂದ್ರೆ ಹೈಟ್ ಸ್ವಲ್ಪ ಕಮ್ಮಿ ಇತ್ತು. ಇಲ್ಲೇ ಬಂದ್ವಿ ನೋಡ್ರಿ ನಮ್ಮ ಬೀರಪ್ಪಗೆ ಒಂದು ಡ್ರೆಸ್ ಬಟ್ಟೆ ಕೊಡಿಸ್ಲಿಕ್ಕೆ. ನನ್ನ ಕಡೆಯಿಂದ ಗಿಫ್ಟ್ ಅಂಥೇಳಿ. ತಂಗಿ ಅಂತೂ ಮೊಬೈಲ್ ಕೊಡ್ಸಾಳೆ. ಅಟ್ಲೀಸ್ಟ್ ನಾನು ಇಷ್ಟಾದರೂ ಮಾಡೋಣ, ಒಳ್ಳೆ ರಿಸಲ್ಟ್ ತೊಗೊಳೋಣ, ಖುಷಿ ಆಗ್ತಾನೆ ಅಂಥೇಳಿ. ಇನ್ನೇನು ಅವನು ಕಾಲೇಜ್ಗೆ ಹೋಗ್ತಾನಲ್ರಿ, ಖುಷಿ ಆಗ್ತಾನಂಥೇಳಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಮಾಡೋದು ಅಂತಪ್ಪ. ಏನಂತೀರಿ ಹೇಳ್ರಿ? ಮಾಡದೇ ಇರೋಕ್ಕೂ ಸಮಾಧಾನ ಆಗೋದಿಲ್ಲ. ಮಕ್ಳು ಇಷ್ಟೊಂದು ನಮ್ಮ ಇಚ್ಛೆ ಪ್ರಕಾರ ಅಭ್ಯಾಸ ಮಾಡ್ತಾರೆ, ಎಲ್ಲ ಹೇಳಿದ ಮಾತು ಕೇಳ್ತಾರೆ ಅಂದ್ರೆ ಖುಷಿ ಅಲ್ರಿ. ಹೀಗಾಗಿ ನಾನು ಕೂಡ ಅವನಿಗೆ ಬಟ್ಟೆನ ಕೊಡಿಸ್ತಾ ಇದ್ದೆ. ಇಲ್ಲೇ ಸೆಲೆಕ್ಟ್ ಮಾಡ್ತಾ ಇದ್ದರು ನೋಡ್ರಿ. ನಿನಗೆ ಯಾವ ಟೈಪ್ ಬೇಕು, ಜೀನ್ಸ್ ಬ್ಯಾಡ್ ಅಂದರೆ ಅವನು ಫಾರ್ಮಲ್ ಒಳಗೆ ಟ್ರೈ ಮಾಡಕತ್ತಿದ್ದ. ಮತ್ತು ನಿನಗೆ ಯಾವ್ದು ಇಷ್ಟ, ಯಾವ ಕಲರ್ ಇಷ್ಟ ಅದರಲ್ಲಿ ನೀನು ತೊಗೊ, ನಿನಗೆ ಯಾವ್ದು ಇಷ್ಟ ಅದನ್ನ ತೊಗೊ, ನಮ್ದೇನಿಲ್ಲ ಅಂತ ಹೇಳಿದ್ವಿ. ಅವನ್ನ ಚಾಯ್ಸ್ ಮಾಡಕತ್ತಿದ್ದ. ಟ್ರಯಲ್ ನೋಡಿ ಫೈನಲಿ ಒಂದು ಡ್ರೆಸ್ ಪಿಕ್ ಮಾಡ್ದೆ. ಹಾಗೆ ತಂಗಿ ಇಲ್ಲೇ ಮಾಮಾರ್ಗೆ 2 ಪ್ಯಾಂಟು 1 ಟೀ ಶರ್ಟ್ ಕೂಡ ಪರ್ಚೇಸ್ ಮಾಡಿದ್ಲು. ಸೊ ಒಟ್ಟಾರೆಯಾಗಿ ಏನೇನು ಶಾಪಿಂಗ್ ಮಾಡೀವಲ್ಲ ಅದನ್ನು ನೆಕ್ಸ್ಟ್ ಬ್ಲಾಗ್ಗಳು ಖಂಡಿತವಾಗ್ಲೂ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಮತ್ತು ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ. ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಣ.